ಇವತ್ತಿನ ಬ್ಯುಸಿ ಲೈಫಲ್ಲಿ ನಾವು ಎಷ್ಟೊಂದು ಸಾಂಪ್ರದಾಯಿಕ ಅಡುಗೆಗಳನ್ನು ಮರ್ತೇ ಬಿಟ್ಟಿದ್ದೀವಿ. ನಾನು ನಿಮ್ಮ ಫುಡ್ಡಿ ಫ್ರೆಂಡ್ ಸುನೀತಾ. ನಾನಿವತ್ತು ಅಂಥದ್ದೇ ಒಂದು ಸಾಂಪ್ರದಾಯಿಕ ಅಡುಗೆಯಾದ ಸಿಹಿ ಕುಂಬಳಕಾಯಿಯ ಗಾರ್ಗಿ ಮಾಡೋ ರೆಸಿಪಿನ ತಂದಿದ್ದೀನಿ. ಈಗ ನಾನು 2 ಕಪ್ನಷ್ಟು ಸಿಹಿ ಕುಂಬಳಕಾಯಿನ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ ಇಡ್ತಾ ಇದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ತುರಿದಿರೋಂತಹ ಸಿಹಿ ಕುಂಬಳಕಾಯಿನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಫ್ರೈ ಮಾಡ್ತೀನಿ. ಕೇವಲ 2-3 ಸಾಮಗ್ರಿಗಳಿದ್ರೆ ಸಾಕು, ಇದು ಆಗೋಗ್ಬಿಡುತ್ತೆ ಆರಾಮಾಗಿ. ನೋಡಿ, ಇದು ಫ್ರೈ ಆಗಿದೆ. ಈಗ ಸ್ವಲ್ಪ ಮೆತ್ತಗಾಗ್ತಾ ಇದೆ. ಇದು ಆಲ್ಮೋಸ್ಟ್ ಆಗಿದೆ. ಇದನ್ನು ಆರೋದಕ್ಕೆ ಸೈಡಿಗೆ ಇಟ್ಕೊಳ್ಳೋಣ. ನಾನಿವಾಗ ಬೆಲ್ಲ ಕರಗಿಸ್ಕೊಳ್ಳೋಕ್ಕೋಸ್ಕರ ಮತ್ತೆ ಪ್ಯಾನ್ನ ತೊಗೊಂಡಿದ್ದೀನಿ. ನಾನು 300 ಗ್ರಾಮ್ಸ್ ಬೆಲ್ಲನ ಇಲ್ಲಿ ಯೂಸ್ ಮಾಡಿದ್ದೀನಿ. 1 ಕಪ್ಪು ನೀರನ್ನು ಹಾಕಿ ಒಂದು ಕುದಿಸ್ಕೊಳ್ತೀನಿ. ಪಾಕ ಬರಬಾರ್ದು. ಬಾಯ್ಲ್ ಆಗ್ತಿದೆ ನೋಡಿ, ಇವಾಗ ಇದಾಗಿದೆ. ಇದನ್ನು ಒಂದು ಪಾತ್ರೆಗೆ ನಾನು ತೆಕ್ಕೊಳ್ತೀನಿ. ಈಗ ಸ್ವಲ್ಪ ತಣ್ಣಗಾಗಿದೆ. ಇದೀಗ ನಾನೊಂದು ಪಾತ್ರೆಗೆ ತೆಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸೋಡಾ ಪುಡಿ, ಅರ್ಧ ಸ್ಪೂನ್ ಏಲಕ್ಕಿ ಪುಡಿ, ಮತ್ತು ಆಲ್ರೆಡಿ ನಾವು ಹುರಿದು ರೆಡಿ ಮಾಡ್ಕೊಂಡಿರೋಂತಹ ಸಿಹಿ ಕುಂಬಳಕಾಯಿ ಹಾಕಿ, ಮತ್ತು 2 ಬೌಲ್ ಇದರಲ್ಲಿ ನಾನು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ 1 ಬೌಲ್ ಹಾಕಿದ್ದೀನಿ. ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮತ್ತೆ ಹಾಕೋಣ ಅಂದ್ಕೊಂಡು ನೋಡಿ. ಇವಾಗ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ 2 ಕಪ್ ಹಿಟ್ಟನ್ನ ನಾನು ಯೂಸ್ ಮಾಡಿದ್ದೀನಿ. 2 ಕಪ್ಪು ಗೋಧಿ ಹಿಟ್ಟಿಗೆ 2 ಕಪ್ಪಿನಷ್ಟು ಕುಂಬಳಕಾಯಿನ ನಾನು ಹುರಿದಿರೋದನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ನಷ್ಟು ಬೆಲ್ಲ ಹಾಕಿದ್ರೆ ಸರಿಯಾಗುತ್ತೆ. ನೋಡಿ, ಇವಾಗ ಒಂದು 2 ಅವರ್ಸ್ ಇದನ್ನು ನೆನೆಯಕ್ಕೆ ಬಿಡಬೇಕು. 2 ಅವರ್ಸ್ ನೆನೆದಿದ್ದಾಗಿದೆ. ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಅದಕ್ಕೆ ನಾನು ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಎಣ್ಣೆನ ಹಾಕಿ ಬಿಸಿಗಿಟ್ಟಿದ್ದೀನಿ. ಸೇಮ್ ವಡೆ ಯಾವ ರೀತಿ ಕರಿತೀವಿ ನೋಡಿ, ಅದೇ ರೀತಿ ಕೈಯಲ್ಲಿ ನೀರು ಹಚ್ಕೊಂಡು ಈ ರೀತಿ ನಾನು ಮಾಡ್ತಾ ಇದ್ದೀನಲ್ಲ, ಹಾಗೆ ನೆಂದಿರೋ ಹಿಟ್ಟನ್ನು ತಗೊಂಡು ಈ ರೀತಿ ಈ ಶೇಪಲ್ಲಿ ಮಾಡಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನಾನು ಎಲ್ಲದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಕಪ್ಪುಗಾಗೋ ಚಾನ್ಸಸ್ ಬೇಗ ಇರುತ್ತೆ. ಸೊ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು. ಮೈದಾ ಬದಲು ಗೋಧಿನ ಯೂಸ್ ಮಾಡ್ಕೊಂಡು ಈ ಥರ ಸ್ವೀಟ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಹೆಲ್ತ್ ಚೆನ್ನಾಗಿರುತ್ತೆ, ಮಕ್ಕಳು ಖುಷಿನೂ ಆಗುತ್ತೆ. ನಮ್ಮ ಸಾಂಪ್ರದಾಯಿಕ ಅಡುಗೆಗಳನ್ನು ನಾವು ಮುಂದಿನ ಪೀಳಿಗೆಯವರೆಗೂ ತೋರಿಸ್ಕೊಳ್ಬೋದು. ಸೊ ಈ ಥರ ರೆಸಿಪೀಸ್ನ ಮನೆಯಲ್ಲಿ ಟ್ರೈ ಮಾಡಿ. ಈಗ ನಮ್ಮ ಟ್ರೆಡಿಷನಲ್ ಸ್ವೀಟ್ ಗಾರ್ಗಿ ರೆಸಿಪಿ ರೆಡಿಯಾಗಿದೆ. ಇದೇ ರೀತಿ ಯಾವುದಾದ್ರೂ ಸಾಂಪ್ರದಾಯಿಕ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.